ಶಿವರಾಮ್ ಹೆಬ್ಬಾರ್ ಕೂಡ ಎಲ್ಲರ ಕಡೆಗೆ ಎಸ್ ಟಿ ಸೋಮಶೇಖರ್ ಅವರ ಹಾದಿ ಹಿಡಿದು ಬಿಡ್ತಾರಾ ಈ ಪ್ರಶ್ನೆ ಇದ್ದೇ ಇತ್ತು ಬಿಜೆಪಿ ನಾಯಕರಿಗೆ. ಯಾವಾಗ ಶಿವರಾಮ್ ಹೆಬ್ಬಾರ್ ಬಂದರು ಅಂತ ಗೊತ್ತಾದ ತಕ್ಷಣ ಶಿವರಾಮ್ ಹೆಬ್ಬಾರ್ ಅವರಿಗೆ ದೊಡ್ಡನಗೌಡ ಪಾಟೀಲ್ ಧಾವಿಸಿದರು ಅವರಿಗೆ ವಿಪ್ ಕೊಡಲಿಕ್ಕೆ. ಅವ್ರು ಸಿಗಲಿಲ್ಲ, ಹೀಗಾಗಿ ಅವರ ಕೊಠಡಿಗೆ ವಿಪ್ಪನ್ನು ಅಂಟಿಸಲಾಗಿದೆ. ನಾವು ಆ ವಿಪ್ಪನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅರಬೈಲ್ ಶಿವರಾಮ್ ಹೆಬ್ಬಾರ್ ಶಾಸಕರು, ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಎಸ್ ಟಿ ಸೋಮಶೇಖರ್ ಅವರ ಅತ್ಯಾಪ್ತರು ಸ್ನೇಹಿತರು ಆಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಈ ಕಾರಣಕ್ಕೋಸ್ಕರ ಬಿಜೆಪಿ ಮತ್ತೊಂದು ಸುತ್ತಿನ ಶಾಕ್ಗೆ ಒಳಗಾಗುವಂತಹ ಮುಂಚೆ ಶಾಸಕರಾಗಿರುವಂತಹ ಅರಬೈಲ್ ಶಿವರಾಮ್ ಹೆಬ್ಬಾರ್ ಅವರ ಶಾಸಕರ ಭವನದ ಕೊಠಡಿಗೆ ವಿಪ್ ಅಂಟಿಸುವಂತ ಕೆಲಸವನ್ನ ಮಾಡಿದೆ. ವಿರೋಧ ಪಕ್ಷದ ಮುಖ್ಯ ಸಚೇತರಾಗಿರುವಂತಹ ದೊಡ್ಡನಗೌಡ ಪಾಟೀಲ್ ಅವರು ಇದೀಗ ಖುದ್ದಾಗಿ ತಾವೇ ಬಂದು ಶಾಸಕ ಹೆಬ್ಬಾರ್ ಅವರ ಕೊಠಡಿಗೆ ಒಂದು ವಿಪ್ ಅನ್ನು ಅಂಟಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಕಡ್ಡಾಯವಾಗಿ ತಾವು ಚುನಾವಣೆಗೆ ಹಾಜರಾಗಬೇಕು, ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಬಿಜೆಪಿಯ ಬೆಂಬಲಿತ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿಯೇ ನೀವು ಮತವನ್ನ ನೀಡಬೇಕು ಅಂತ ಹೇಳಿ ಈ ವಿಪ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಒಂದು ನಾರಾಯಣ್ ಸಾಹೇಬ್ ಬಾಂಡಗೆ ಅವರಿಗೆ ಮತವನ್ನ ಮೊದಲನೇ ಆದ್ಯತೆಯಾಗಿ ನೀಡಬೇಕು, ಎರಡನೇ ಆದ್ಯತೆಯಾಗಿ ಕುಪೇಂದ್ರ ರೆಡ್ಡಿ ಅವರಿಗೆ ಮತವನ್ನ ಚಲಾಯಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಈ ವಿಪ್ ನಲ್ಲಿ ನೀಡಲಾಗಿದೆ. ವಿಪ್ ಅನ್ನ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಕೊಠಡಿಗೆ ಅಂಟಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪ್ರಸನ್ನ ಗಾಂವ್ಕಟ್ಟಿ, ಬೆಂಗಳೂರು. ಇನ್ನು ಹೆಬ್ಬಾರ್ ಯಾವ ಹೆಜ್ಜೆ ಇಡ್ತಾರೆ? ಹೆಬ್ಬಾರ್ ಬಿಜೆಪಿ ಜೊತೆಗೆ ಇರ್ತಾರ ಅಥವಾ ಕಾಂಗ್ರೆಸ್ ಕೈ ಹಿಡಿತಾರ? ಶಿವರಾಮ್ ಹೆಬ್ಬಾರ್ ಕಚೇರಿಗೆ ಸಚೇತಕರು ವಿಪ್ಪನ್ನು ಅಂಟಿಸಿದ್ದಾರೆ ದೊಡ್ಡನಗೌಡ ಪಾಟೀಲರು. ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೂಡ ಕೊಟ್ಟಿದ್ರು, ನೀವು ನೋಡಿದ್ದೀವಿ. ಹೆಬ್ಬಾರ್ ಹಾಗಾದ್ರೆ ಏನು ಮಾಡಬಹುದು? ಹೆಬ್ಬಾರ್ ಬಂದರು ವಿಧಾನಸೌಧದ ತನಕ, ಆದರೆ ಇವ್ರ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಅವರ ಕೊಠಡಿಗೆ ಹೋಗಿ ವಿಪ್ ಚೀಟಿಯನ್ನು ಅಂಟಿಸಿ ಬರಲಾಗಿದೆ. ಇವತ್ತು ನಡೀತಿರುವಂಥ ಚುನಾವಣೆ, ಅದರ ಮೊದಲ ಪ್ರಾಶಸ್ತ್ಯದ ಮತವನ್ನು ಇಂಥವ್ರಿಗೆ ಕೊಡಬೇಕು, ಬಾಂಡಿಗೆ ಅವರಿಗೆ. ಎರಡನೇ ಪ್ರಾಶಸ್ತ್ಯದ ಮತವನ್ನು ನೀವು ರೆಡ್ಡಿಯವರಿಗೆ ಹಾಕಬೇಕು. ವಿಪ್ಪಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ. ಹೆಬ್ಬಾರ್ ಕೊಠಡಿಗೆ ಹೋಗಿ ಅಲ್ಲಿ ಅಂಟಿಸಿ ಕೂಡ ಬಂದಿದ್ದಾರೆ. ಆದರೆ ಇಲ್ಲಿ ತನಕ ಶಿವರಾಮ್ ಹೆಬ್ಬಾರ್ ಮತ ಹಾಕಿದ್ರು ಬಿಟ್ಟರು ಏನು ಎತ್ತ ಗೊತ್ತಿಲ್ಲ. ಶಿವರಾಮ್ ಹೆಬ್ಬಾರ್ ಕೂಡ ಯಾರ ಕೈಗೂ ಸಿಕ್ಕಿಲ್ಲ.